ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಗೆಲುವಿಗಾಗಿ ಅಭ್ಯರ್ಥಿಗಳ ಭರ್ಜರಿ ಕ್ಯಾಂಪೇನ್ ಕೂಡ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪ್ರಚಾರ ಕೂಡ ಬರಿಗಾಲ್ನಲ್ಲಿ ಜೋರಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಬರಿಗಾಲಲ್ಲಿ ಗಲ್ಲಿ ಗಲ್ಲಿಯನ್ನ ತಿರುಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಮರ್ಥ್ಗೆ ಕೆಲವರು ಆರತಿ ಬೆಳಗಿ ಬರಮಾಡ್ಕೋತಾ ಇದ್ದಾರೆ. ಆ ಭಾಗದ ಜನ ಸಮರ್ಥ ಶಾಮನೂರ್ಗೆ ಸ್ಥಳೀಯ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನೇನು ಕೆಲವು ದಿನಗಳು ಮಾತ್ರ ಮತ ಪ್ರಚಾರಕ್ಕೆ ಅವ್ರಿಗೆ ಬಾಕಿ ಇದೆ. ಹಾಗಾಗಿ ಏನೆಲ್ಲ ತಂತ್ರಗಾರಿಕೆಗಳನ್ನ ಬಳಸಿ, ಏನೆಲ್ಲ ಹೇಳಿ, ಏನೆಲ್ಲ ಅಭಿವೃದ್ಧಿಗಳನ್ನ ಅವರಿಗೆ ನೆನಪು ಮಾಡಿಕೊಟ್ಟು ನನಗೆ ಗೆಲ್ಲಿಸಿ ಅಂತ ಕೇಳಬೇಕು, ಅದೆಲ್ಲ ಪ್ರಯತ್ನವನ್ನ ಸಮರ್ಥ ಶಾಮನೂರು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಬರಿಗಾಲ್ನಲ್ಲಿ ಮತಯಾಚನೆಯನ್ನ ಮಾಡೋದ್ರ ಮುಖಾಂತರ ಎಲ್ಲರ ಮನೆ ಬಾಗಿಲಿಗೂ ಕೂಡ ಹೋಗಿ ಕೈ ಮುಗಿದು, ನೋಡಿ ಅಲ್ಲಿ ಕೈ ಮುಗಿದು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಕೆಲವರು ಕಾಲೆಲ್ಲ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. 27 ವರ್ಷ, ತೀರಾ ಏನು 30-35 ವರ್ಷ, 30 ವರ್ಷನೂ ತೀರಾ ಹೆಂಗೆ ಬಿಡಿ, ಬಹಳ ಯಂಗ್ ರಾಜಕಾರಣಿ ಈಗ ಆ ಭಾಗಕ್ಕೆ. ತಾತನ ಸ್ಥಾನವನ್ನು ತುಂಬುವ ಪ್ರಯತ್ನವನ್ನು ಸಮರ್ಥ ಶಾಮನೂರು ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಹಾಗಾಗಿ ಅವರ ತಾಯಿಯೂ ಕೂಡ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ತಂದೆ ಕೂಡ ಇನ್ನೊಂದು ರೀತಿಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಮಗ ತಮಗೆ ತಿಳಿದಂತಹ ರೀತಿಯಲ್ಲಿ ಪ್ರತಿ ಮನೆಗೂ ಹೋಗಿ, ಗಲ್ಲಿಯ ಮನೆಗೂ ಹೋಗಿ ಕೈ ಮುಗಿದು ಮತ ಹಾಕಬೇಕು, ಗೆಲ್ಲಿಸ್ಕೊಡ್ಬೇಕು, ಅಭಿವೃದ್ಧಿಯನ್ನು ನನಗೆ ಬಿಟ್ಟು ಬಿಡಿ ಅಂತ ಹೇಳಿ ಮತಯಾಚನೆ ಮಾಡ್ತಾ ಇದ್ದಾರೆ. ಇವರ ಈ ಒಂದು ಸರ್ಕಸ್ ಹೇಗೆ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕಂದರೆ ಒಳಗಿರುವಂತಹ ಬಿರುಕು ಇನ್ನೂ ಕೂಡ ಸರಿಯಾಗಿಲ್ಲ, ಗಾಯಗಳು ವಾಸಿಯಾಗಿಲ್ಲ. ಹೀಗಿರುವಾಗ ಹೇಗೆ ಜನ ಯಾವುದನ್ನು ಹೇಗೆ ನಿಭಾಯಿಸ್ತಾರೆ, ಯಾವುದನ್ನು ಹೇಗೆ ತಲೆಯಲ್ಲಿ ಇಟ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಒಟ್ಟಾರೆ ಅವರ ಮತಯಾಚನೆ ಭರ್ಜರಿಯಾಗಿ ನಡೆದಿದೆ. ಸಮರ್ಥ ಶಾಮನೂರು ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ, ದಾವಣಗೆರೆ ದಕ್ಷಿಣ ಭಾಗದಲ್ಲಿ.